ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ಅಲ್ಲಿ ನಾವು ಮುಂಬರಲಿರುವಂತಹ ಒಂದು ಟಿ 2025ರ ಒಂದು ಪರೀಕ್ಷೆಗೆ ಯಾವೆಲ್ಲ ಒಂದು ಪುಸ್ತಕಗಳನ್ನ ಓದಿ 120ಕ್ಕಿಂತ ಹೆಚ್ಚು ಸ್ಕೋರ್ಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿನ ನೀಡ್ತಾ ಇದ್ದೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಇನ್ನಿತರ ಎಜುಕೇಶನ್ ವಿಡಿಯೋಗಳಿಗಾಗಿ ಕೂಡಲೇ ನೋಟಿಫಿಕೇಶನ್ಗಳನ್ನ ಪಡೀತೀರಿ ಅಂತ ಹೇಳ್ತಾ, ನೋಡಿ 120 ಸ್ಕೋರ್ ಮಾಡಬೇಕು. ಯಾಕಂದ್ರೆ ನೀವು GPSTR ಶಿಕ್ಷಕರು ಆಗಬೇಕಾದ್ರೆ TET ಪರ್ಸೆಂಟೇಜ್ ಸಹಿತ ಕೌಂಟ್ ಆಗುತ್ತೆ. TET ಆಮೇಲೆ CET ಮುಂಚೆ ಬ್ಯಾಕ್ ಸ್ಕೋರ್ ಕೌಂಟ್ ಮಾಡ್ತಿದ್ರು, ಈಗ ಬ್ಯಾಕ್ ಸ್ಕೋರ್ ತೆಗೀತೀನಿ ಅಂತ ಹೇಳ್ತಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಈಗ ನೀವು 120ಕ್ಕಿಂತ ಹೆಚ್ಚು ಸ್ಕೋರ್ ಮಾಡ್ಬೇಕಂದ್ರೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅನ್ನುವಂಥದ್ದನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಯಾವೆಲ್ಲ ಪ್ರಶ್ನೆಗಳು ಒಂದು TET ಎಕ್ಸಾಮ್ ಅಲ್ಲಿ ಇರುತ್ತೆ. ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ಭಾಷೆ 1 ಅಂತ ಬರುತ್ತೆ, 30 ಪ್ರಶ್ನೆಗಳು. ನೀವು ಇಲ್ಲಿ ಕನ್ನಡ ತಗೋಬಹುದು, ಅಥವಾ ಇಂಗ್ಲಿಷ್ ತಗೋಬಹುದು, ಹಿಂದಿ ತಗೋಬಹುದು, ಅಥವಾ ಉರ್ದು ಮೀಡಿಯಂ ಇದ್ರೆ ಉರ್ದು ತಗೊಂಡಿರ್ತಾರೆ. ಅದೇ ಭಾಷೆ 1 ತಗೊಂಡಿರುವಂತದ್ನ ಎರಡನೇ ಭಾಷೆ ತಗೋಬಾರ್ದು, ಬೇರೆ ಭಾಷೆ ತಗೋಬೇಕು. ಇಲ್ಲಿ ಕನ್ನಡ ತಗೊಂಡಿದ್ರೆ ಇಲ್ಲಿ ಇಂಗ್ಲಿಷ್ ಅಥವಾ ಹಿಂದಿ ತಗೋಬೇಕು. ಅದು 30 ಪ್ರಶ್ನೆಗಳಿರುತ್ತೆ. ಅದೇ ರೀತಿ ಶೈಕ್ಷಣಿಕ ಮನೋವಿಜ್ಞಾನ ಬಂದ್ಬಿಟ್ಟು 30 ಪ್ರಶ್ನೆಗಳು. ಆಮೇಲೆ ಸಮಾಜ ವಿಜ್ಞಾನ 60 ಪ್ರಶ್ನೆಗಳು. ಸಮಾಜ ವಿಜ್ಞಾನ ಬಿಟ್ಟು ಸೈನ್ಸ್ ಅವರು ಇದ್ರು ಅಂದ್ರೆ ಗಣಿತ ವಿಜ್ಞಾನ 60 ಪ್ರಶ್ನೆಗಳು ಇರತ್ತೆ. ಇದಿಷ್ಟು 150 ಅಂಕಗಳ ಒಂದು ಪತ್ರಿಕೆ. ಇದರಲ್ಲಿ ನೀವು 90 ಅಂಕಗಳನ್ನ ಒಂದು ಗಳಿಸಬೇಕು ಕ್ವಾಲಿಫೈ ಆಗಬೇಕಾದ್ರೆ. SC ST ಮತ್ತು ಕೆಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 83 ಮಾರ್ಕ್ಸ್ ಇರುತ್ತೆ. ಅದು ಬಿಟ್ಟರೆ ಉಳಿದಂತವ್ರು ಎಲ್ಲಾ ಕಾಸ್ಟ್ದವರು 90 ಅಂಕಗಳನ್ನು ಪಡಿಬೇಕು. ಅದಕ್ಕೆ ನೀವು ಯಾವೆಲ್ಲ ಪುಸ್ತಕಗಳನ್ನ ರೆಫರ್ ಮಾಡಬೇಕು, ಇಲ್ಲಿ ಶಿಕ್ಷಣ ಇಲಾಖೆನೆ ಒಂದು ರೆಫರ್ ಮಾಡಿರುವಂತಹ ಪುಸ್ತಕಗಳನ್ನು ತೋರಿಸ್ತೀವಿ. ಇದು ವಾಮದೇವಪ್ಪ ಅವರದು ಶೈಕ್ಷಣಿಕ ಮನೋವಿಜ್ಞಾನ, 325 ರೂಪಾಯಿ. ಅದೇ ರೀತಿ ಈ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಇದು ಬಂದ್ಬಿಟ್ಟು 300 ರುಪೀಸ್ ಇರುತ್ತೆ. ಆಮೇಲೆ ಕನ್ನಡ ಗೌರ್ಮೆಂಟ್ ಅವರು ಒಂದು ರೆಫರ್ ಮಾಡಿರುವಂತ ರಾಮಚಂದ್ರಯ್ಯ ಅವ್ರ ಬುಕ್ ಮಾತೃಭಾಷಾ ಬೋಧನಾಶಾಸ್ತ್ರ, ಇದು ಬಂದ್ಬಿಟ್ಟು 500 ರುಪೀಸು. ಇನ್ನು ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಇದು ವಾಮದೇವಪ್ಪ ಅವ್ರದ್ದು, ಇದು ಸಹಿತ ರೆಫರ್ ಮಾಡಿರುವಂತದ್ದು 375. ಇನ್ನು ನೀವು ಯಾವುದೇ ಒಂದು TET ಎಕ್ಸಾಮ್ ಅನ್ನ ಫೇಸ್ ಮಾಡಬೇಕಾಗಿತ್ತು ಅಂತಂದ್ರೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸ್ಟಡಿ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಒಂದು ಟಾಪ್ ಎಕ್ಸಾಮ್ಸ್ ಅವರ ಸಂಜೀವ್ ರಾಯ್ಕರ್ ಅವರು ಬರೆದಿರುವಂತ ಈ 2 ಪುಸ್ತಕಗಳು ಒಂದು ಕಳೆದ ಒಂದು ವಾರದ ಹಿಂದ್ಗಡೆ ರಿಲೀಸ್ ಆಗಿರುವಂತಹ ಬುಕ್ಸು. ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ 6 ರಿಂದ 8ನೇ ತರಗತಿಯ TET ಪರೀಕ್ಷೆನ ಅಟೆಂಡ್ ಮಾಡುವಂತವ್ರಿಗೆ ಹಿಂದಿನ 9 ಪ್ರಶ್ನೆ ಪತ್ರಿಕೆಗಳನ್ನು 2014ರಿಂದ 2024ರವರೆಗಿನ ಒಂದು 9 ಪ್ರಶ್ನೆ ಪತ್ರಿಕೆಗಳನ್ನ ವಿವರಣಾತ್ಮಕವಾಗಿ ಒಂದು ವಿಶ್ಲೇಷಣೆಯನ್ನ ಮಾಡಿರುವಂತಹ ಒಂದು ಪುಸ್ತಕಗಳು, ತುಂಬಾ ಉಪಯುಕ್ತವಾಗಿರುವಂತವು. ಇದರ ಪ್ರೈಸ್ ಬಂದ್ಬಿಟ್ಟು 460 ಇರುತ್ತೆ ಮತ್ತು ಫ್ರೀ ಶಿಪ್ಪಿಂಗ್ ಕೊಡ್ತೀವಿ. ಇದನ್ನ ನೀವು ಬುಕ್ಸ್ ಅನ್ನ ಖರೀದಿ ಮಾಡಬಹುದು ನಮ್ಮ ಕಡೆಯಿಂದ. ಅದೇ ರೀತಿ ನೆಕ್ಸ್ಟ್ ಬರುವಂತದ್ದು ಅವ್ರದೇ ಒಂದು GPSTR ಸೀರೀಸ್ ಸಹಿತ ಬರ್ತಾ ಇದಾವೆ. ಮುಂಬರುವಂತ ಒಂದು ಬುಕ್ಸ್ ಗಳಿವೆಲ್ಲ ಸಾಮಾನ್ಯ ಪತ್ರಿಕೆ GKದ್ದು, ಸಮಾಜ ವಿಜ್ಞಾನ ಪತ್ರಿಕೆ 2, ಭಾಷಾ ಸಾಮರ್ಥ್ಯ ಪತ್ರಿಕೆ 3 ಮತ್ತು ಇಂಗ್ಲಿಷ್ ಟೀಚರ್ಗೆ ಒಂದು ಇಂಗ್ಲಿಷ್ ನಿರ್ದಿಷ್ಟ ಪತ್ರಿಕೆದ್ದು ಇಲ್ಲಿ ವಿವರಣಾತ್ಮಕ ಮತ್ತು MCQ ಅನ್ನು ಒಳಗೊಂಡಿರುವಂತಹ ಒಂದು ಬುಕ್ಸ್. ಈ 4 ಬುಕ್ಸ್ ಗಳು ಶೀಘ್ರದಲ್ಲೇ ರಿಲೀಸ್ ಆಗ್ತವೆ. ಈಗ ರಿಲೀಸ್ ಆಗಿರುವಂತಹ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ. ನೋಡಿ, ಇದು ಯಾವ ರೀತಿ ಒಂದು ಬುಕ್ ಇದೆ, ಇದು ನೀವು ಯಾಕೆ ಖರೀದಿ ಮಾಡಬೇಕು. ನಿಮ್ ಕಡೆ ಮುಂಚೆ ಖರೀದಿ ಮಾಡಿರುವಂತಹ ಒಂದು ಬುಕ್ಸ್ ಇದ್ರೂ ಸಹಿತ ಈ ಬುಕ್ಸ್ ಅನ್ನ ನೀವು ಯಾಕೆ ಖರೀದಿ ಮಾಡಬೇಕು ಅಂತಂದ್ರೆ 2024ರಲ್ಲಿ ನಡೆದಂತಹ ಒಂದು ಇತ್ತೀಚಿನ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಇದರಲ್ಲಿ ಆಡ್ ಮಾಡಿರುವಂತದ್ದು. ಮುಂಚಿನ ಬುಕ್ಸ್ ಗಳು ಇರಲ್ಲ ಅದು, ಅದಕ್ಕಾಗಿ ನೀವು ಇದನ್ನು ತಗೊಳ್ಬೇಕು. ಮತ್ತು ಎಕ್ಸ್ಪ್ಲನೇಷನ್ ಸಹಿತ ಇವರು ಓನ್ ಆಗಿ ಒಂದು ಕಂಟೆಂಟ್ ಅನ್ನ ಚೆನ್ನಾಗಿ ಓದ್ಕೊಂಡು ಬೇರೆ ಬೇರೆ ಗೌರ್ಮೆಂಟ್ ಆಥರ್ಸ್ ಬುಕ್ಸ್ ಗಳನ್ನ ರೆಫರ್ ಮಾಡ್ಕೊಂಡು ಬರೆದಿರುವಂತದ್ದು. ನಿಮ್ಗೆ ಶಾಂಪಲ್ ಪೇಜಸ್ ಅನ್ನ ತೋರಿಸ್ತೀನಿ ನೋಡಿ. ಶಾಂಪಲ್ ಪೇಜಸ್ ಅನ್ನ ನೋಡಿ ನೀವು ಏನ್ ಮಾಡ್ಬೋದು, ಖರೀದಿ ಮಾಡ್ಬೋದು. ಅದೇ ರೀತಿ ಗೌರ್ಮೆಂಟ್ ಅವ್ರು ರೆಫರ್ ಮಾಡಿರುವಂತ ಇತಿಹಾಸ ಪೌರನೀತಿ ಬೋಧನಾಶಾಸ್ತ್ರ ತಿಮ್ಮಾರೆಡ್ಡಿ ಅವ್ರದ್ದು, ಇದನ್ನು ಸಹಿತ ನೀವು ಓದ್ಬೇಕು. ಸ್ಕೋರ್ ಯಾರ್ಯಾರು ಮಾಡ್ಬೇಕು ಅನ್ಕೊಂಡಿದ್ರ ಈ ಎಲ್ಲಾ ಬುಕ್ಸ್ ಗಳನ್ನ ಖರೀದಿ ಮಾಡ್ಬೇಕು. ಓಬಳೇಶ್ ಗಟ್ಟಿ ಅವ್ರದ್ದು ಮಾತೃಭಾಷಾ ಕನ್ನಡ ಬೋಧನಾಶಾಸ್ತ್ರ. ಇನ್ನು ಶಿಶು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ, ನೀವು ವಾಮದೇವಪ್ಪ ಬುಕ್ ಅನ್ನ ಓದಿದ ನಂತರ ಈ TP ಮಂಜುನಾಥ್ ಅವರ ಬುಕ್ ಅನ್ನ ಓದ್ಬೇಕು. ಇದ್ರ ಪ್ರೈಸ್ ಬಂದ್ಬಿಟ್ಟು 350. ನೋಡಿ, ಇದು ಟಾಪ್ ಎಕ್ಸಾಮ್ಸ್ ಅವರ ಒಂದು ವಿವರಣಾತ್ಮಕವಾಗಿ ವಿಶ್ಲೇಷಣೆಯನ್ನ ಮಾಡಿರುವಂತಹ ಒಂದು ಬುಕ್ಸ್ 2014ರಿಂದ 2024ರವರೆಗಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಒಳಗೊಂಡಿರುವಂತಹ ಒಂದು ಬುಕ್ಸ್. 2014ರಿಂದ
24ರವರೆಗೆ. ಬಟ್ 9 ಪ್ರಶ್ನೆ ಪತ್ರಿಕೆಗಳು 474ಕ್ಕಿಂತ ಹೆಚ್ಚು ಪೇಜ್ಗಳನ್ನ ಒಳಗೊಂಡಿರುವಂತದ್ದು. ಇದರಿಂದ ನೀವು ಸಿಲೆಬಸ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇವ್ರು ಯಾವ ರೀತಿ ನೋಡ್ರಿ ಎಕ್ಸ್ಪ್ಲನೇಷನ್ ಮಾಡಿರುವಂತದ್ದು ನೋಡ್ರಿ. ಪ್ರತಿಯೊಂದು ಪ್ರಶ್ನೆಗೂ ಎಕ್ಸ್ಪ್ಲನೇಷನ್ ಇರುವಂತದ್ದು. ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವವನ್ನು ನೀಡಿದಂತವ್ರು ಯಾರು? ನೋಡಿ, ಮೆಂಡಲ್. ಗ್ರೆಗರ್ ಮೆಂಡಲ್ ಗೊತ್ತಿರುತ್ತೆ. ಅದರ ಬಗ್ಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ರೀತಿಯಲ್ಲಿ ಅವರು ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರುವಂತ. ನೋಡಿ, ಮೆಂಡಲ್ ಅವರ ಅನುವಂಶಿಕ ನಿಯಮದ ಪ್ರಕಾರ ಬಟಾಣಿ ಗಿಡಗಳ ಮೇಲೆ ಪ್ರಯೋಗವನ್ನು ಮಾಡಿದ್ರು. ಪ್ರತ್ಯೇಕೀಕರಣ ತತ್ವವು ಸಂತಾನೋತ್ಪತ್ತಿ ಕೋಶಗಳ ರಚನೆಯ ಸಮಯದಲ್ಲಿ ಪ್ರತಿಯೊಂದು ಜೋಡಿ ಅಂಶವನ್ನ ಪ್ರತ್ಯೇಕವಾಗಿರುತ್ತವೆ. ಆದ್ದರಿಂದ ಮಗು ಪ್ರತಿ ಪೋಷಕರಿಂದ ಒಂದು ಅಂಶನ ಪಡೆಯುತ್ತದೆ ಅಂತಿಕೊಂಡು ಹೇಳಿ ಅದಕ್ಕೆ ಕೀ ಪಾಯಿಂಟ್ಸ್ ಕೊಟ್ಟಾರು. ಮೆಂಡಲ್ ಅವರ ಅನುವಂಶಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಡಾರ್ವಿನ್ ಅವರ ಒಂದು ನೈಸರ್ಗಿಕ ಆಯ್ಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು. ಇದೆಲ್ಲ ಇವ್ರನ್ನೇನ್ ಕೊಡ್ತಾರೆ. ಇನ್ನು ಬಾಲ್ಯಾವಸ್ಥೆಯ ಬೆಳವಣಿಗೆ ಮತ್ತು ವಿಕಾಸದ ದರ, ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಪೂರ್ವ ಬಾಲ್ಯಾವಸ್ಥೆ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆ ನಿಧಾನವಾಗಿರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಸಹಿತ ಕೊಟ್ಟಿರುವಂತದ್ದು. ಮಗು ಪೂರ್ವ ಬಾಲ್ಯಾವಸ್ಥೆ ಯಾವ ರೀತಿ ಇರುತ್ತೆ, ಉತ್ತರ ಬಾಲ್ಯಾವಸ್ಥೆ ಮಗುವಿನ ಒಂದು ಬೆಳವಣಿಗೆ ಯಾವ ರೀತಿ ಇರುತ್ತೆ, ದೈಹಿಕ ಬೆಳವಣಿಗೆ, ಮಾನಸಿಕ ಎಲ್ಲವನ್ನ ಕೊಟ್ಟಿರುವಂತದ್ದು. ಮತ್ತು ಪೂರ್ವ ಬಾಲ್ಯಾವಸ್ಥೆ ವೇಗವಾದ ಬೆಳವಣಿಗೆ ಇದ್ರೆ ಉತ್ತರ ಬಾಲ್ಯಾವಸ್ಥೆ ನಿಧಾನವಾದಂತ ಒಂದು ಬೆಳವಣಿಗೆ ಇರ್ತೈತಿ. ಎಲ್ಲಾ ಕ್ವಶನ್ಸ್ ಗಳು ನೋಡ್ಬೋದು ನೀವೇ ನೋಡ್ರಿ. ಆಯಾ ಒಂದು ಮನೋವಿಜ್ಞಾನಗಳು ಯಾವುದಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ರು. ವೈಗೋಟ್ಸ್ಕಿ ಅವ್ರದ್ದು ಸಾಮಾಜಿಕ ಕಲಿಕಾ ಸಿದ್ಧಾಂತ, ಬ್ರೂನೋ ಅವ್ರದ್ದು ಅನ್ವೇಷಣ ಕಲಿಕಾ ಸಿದ್ಧಾಂತ, ಬಂಡೂರ್ ಅವ್ರದ್ದು ಅನುಕರಣ ಸಿದ್ಧಾಂತ. ಈ ರೀತಿ ನೀವು ಈ ಬುಕ್ಸ್ ಅಲ್ಲಿ ಒಂದು ಕ್ವಶನ್ ಜೊತೆ 4-5 ಕ್ವಶನ್ಗಳನ್ನ ರೆಫರ್ ಮಾಡಿದಂಗೆ ಆಗ್ಬಿಡುತ್ತೆ. ಇನ್ನು ನೈತಿಕ ಬೆಳವಣಿಗೆ ಸಿದ್ಧಾಂತ ಪ್ರತಿಪಾದಿಸಿದಂತವ್ರು ಅದು ಕೋಲ್ಬರ್ಗ್ ಅವರ ಒಂದು ನೈತಿಕ ವಿಕಾಸ 3 ಹಂತಗಳನ್ನ ನೋಡ್ಬೋದು. ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ, ಸಾಂಪ್ರದಾಯಿಕತೆಯ ನೈತಿಕ ಹಂತ, ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಒಂದು ಹಂತ. ಈ ರೀತಿ ಎಲ್ಲ ಒಂದು ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶ ಪೋಷಕರು ಮತ್ತು ಶಿಕ್ಷಕರು. ಇನ್ನು ಬಡ ಮಕ್ಕಳನ್ನ ಶಾಲೆ ಆಗಮಿಸಲು ಅನುಸರಿಸುವಂತ ಪರಿಣಾಮಕಾರಿ ವಿಧಾನ ಮೇಲಿನ ಎಲ್ಲವೂ ಸರಿ. ಅಂದ್ರೆ 2009ರ RTE ಕಾಯ್ದೆಯ ಪ್ರಕಾರ 6ರಿಂದ 14 ವರ್ಷದ ಒಂದು ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಪ್ರಸ್ತುತ ಜಾರಿಯಲ್ಲಿ ಇರುವಂತ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತ. ಈ ರೀತಿ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಸಹಿತ ಒಂದು ಮಾಹಿತಿ ಇರುವಂತದ್ದು ನೀವು ನೋಡಬಹುದಿಲ್ಲ. ಬುದ್ಧಿಶಕ್ತಿಯನ್ನ ಕಂಡು ಹಿಡಿಯುವಂತದ್ದು ಯಾವ ರೀತಿ ಅನ್ನುವಂಥದ್ದು ಲೆಕ್ಕ ಮಾಡಿ ತೋರಿಸಿರುವಂತದ್ದು. ಇನ್ನು ಸಮಾಜ ವಿಜ್ಞಾನಕ್ಕೆ ರಿಲೇಟೆಡ್ ಆಗಿ ಯಾವ ರೀತಿ ಎಕ್ಸ್ಪ್ಲನೇಷನ್ ಐತಿ ನೀವು ನೋಡಬಹುದು. ಎಲ್ಲಾ ಕ್ವಶನ್ಗಳನ್ನು ನೀವು ನೋಡಬಹುದು ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇದು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸ್ಕಿಮ್ಮಿಂಗ್ ಅಂದ್ರೆ ಏನು, ಸ್ಕಿಪ್ಪಿಂಗ್ ಅಂದ್ರೆ ಏನು, ಸಮರೈಸಿಂಗ್ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂತ. ಇನ್ನು ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು, ಆ ಉತ್ತರ ಜೊತೆ ಅದರ ಲಕ್ಷಣಗಳನ್ನು ಕೊಡುವಂತ. ಇನ್ನು ಭಾರತದ ಗಿಳಿ ಹತ್ತಿಕೊಂಡು ಯಾರ ಹೆಸರು ಪಡೆದಿದ್ದು? ಸರಿಯಾದಂತ ಉತ್ತರ ಅಮೀರ್ ಖುಸ್ರೋ ಅನ್ನುವಂಥದ್ದು. 13-14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದಂತ ಸಂಗೀತಗಾರ. ಅವನನ್ನ ಭಾರತದ ಗಿಳಿ ಅಂತ ತಿಳ್ಕೊಂಡು ಕರೆದಿದ್ರು. ಅದೇ ರೀತಿ ವಿದೇಶಿ ಬರಹಗಾರರು ಮತ್ತು ಅವರ ತಜ್ಞರ ಒಂದು ಕೃತಿಗಳನ್ನು ಸಹಿತ ನೋಡುವ. ಮಿನ್ಹಾಜು ಸಿರಾಜ್ ಅವ್ರದ್ದು, ಫಿರೋಜ್ ತುಗ್ಲಕ್ ಅವ್ರದ್ದು, ಅಲ್ಬೆರುನಿ ಅವ್ರದ್ದೆಲ್ಲ ನೋಡ್ಬೋದು. ಇನ್ನು ಕೆಳಗಿನವುಗಳಲ್ಲಿ ತಪ್ಪಾದ ಜೋಡೆಯನ್ನ ಆರಿಸಿ ನೋಡಿ. ತುಂಗಭದ್ರಾ ಅಣೆಕಟ್ಟು ವಿಜಯನಗರ ಜಿಲ್ಲೆ, ಹಾರಂಗಿ ಅಣೆಕಟ್ಟು ಕೊಡಗು ಜಿಲ್ಲೆ ಕರೆಕ್ಟ್ ಐತಿ. ಕೃಷ್ಣ ಸಾಗರದ ಅಣೆಕಟ್ಟು ಮೈಸೂರು ಜಿಲ್ಲೆ, ಇದು ರಾಂಗ್ ಇರುವಂತದ್ದು. ಕಾರಂಜ ಅಣೆಕಟ್ಟು ಬೀದರ್ ಜಿಲ್ಲೆ. ನೋಡಿ, ಕೃಷ್ಣ ಸಾಗರ ಅಣೆಕಟ್ಟು ಅದು ಬಂದ್ಬಿಟ್ಟು KRS ಡ್ಯಾಮು. ಇನ್ನು ಗಣಿತವನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಯಾರು ನೋಡ್ಬೋದು. ಗಣಿತ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಯಾರು ನೋಡ್ಕೋಬಹುದು ನೀವು. ಕ್ವಶನ್ಸ್ಗಳನ್ನ ಯಾವ ರೀತಿ ಅದಕ್ಕೆ ಆನ್ಸರ್ಗಳನ್ನ ಬಿಡಿಸ್ಯಾರು. ಯಾಕಂದ್ರೆ ನೀವು ಅಲ್ಲಿ ಗಣಿತನ ಬಿಡಿಸಿ ಅದಕ್ಕೆ ಆನ್ಸರ್ ಅನ್ನ ಕಂಡುಹಿಡಬೇಕು. ಅದಕ್ಕಾಗಿ ನೋಡಿ, ಬುದ್ಧಿಮಂತನ ತಂತ್ರವನ್ನ ಉಪಯೋಗಿಸಿ ಇದನ್ನ ವೃದ್ಧಿಸಬಹುದ. ಯಾವ್ದನ್ನ? ಬುದ್ಧಿಶಕ್ತಿನೋ ವ್ಯಕ್ತಿತ್ವನೋ? ಬುದ್ಧಿಮಂತನ ಅಂದ್ರ ಬ್ರೈನ್ ಸ್ಟಾರ್ಮಿಂಗ್. ಅಲೆಕ್ಸ್ ಓಸ್ಬರ್ನ್ ಅನ್ನುವಂಥವ್ರು ಇದನ್ನ ಮೊಟ್ಟ ಮೊದಲ ಬಾರಿಗೆ ಒಂದು ಹೇಳಿದ್ರು ಬುದ್ಧಿಮಂತನದ ಬಗ್ಗೆ. ಇನ್ನು ಮಾನವನ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನ ಪ್ರತಿಪಾದಿಸಿದಂತರು ಹ್ಯಾವಿಂಗ್ ಹರ್ಸ್ಟ್. ವಿಕಾಸಾತ್ಮಕ ಕಾರ್ಯ ಹೇಳುವಂತ.
ಪಿಯಾಜೆ ಅವ್ರದ್ದು ಬೌದ್ಧಿಕ ವಿಕಾಸ ಸಿದ್ಧಾಂತ, ಬ್ರೂನರ್ ಅವ್ರದ್ದು ಪರಿಕಲ್ಪನಾ ಕಲಿಕೆ ಸಿದ್ಧಾಂತ, ಬಂಡೂರ್ ಅವ್ರದ್ದು ಸಾಮಾಜಿಕ ಕಲಿಕೆ. ಇನ್ನ ಒಂದು ಪರೀಕ್ಷೆ ಯಾವುದನ್ನ ಅಳತೆ ಮಾಡಬೇಕು ಅದನ್ನೇ ಅಳತೆ ಮಾಡಿದ್ರೆ ಅದನ್ನ ನಾವು ಸಮಂಜಸ ಹತ್ಕೊಂಡು ಕರಿತೀವಿ. ವಿಶ್ವಸನೀಯತೆ ಅಂದ್ರೇನ, ವ್ಯಕ್ತಿನಿಷ್ಠತೆ ಅಂದ್ರೇನ, ಪ್ರಾಯೋಗಿಕತೆ ಅಂದ್ರೇನ, ಇವೆಲ್ಲವನ್ನು ಕೊಟ್ಟಾರ. ನೋಡಿ ಗಣಿತಗಳನ್ನ ಯಾವ ರೀತಿ ಬಾಡಮಸ್ ನಿಯಮನ ಅನ್ವಯಿಸಿ ಯಾವ ರೀತಿ ಬಿಡಿಸ್ಬೇಕು ಅನ್ನುವಂಥದ್ದು ಕೊಟ್ಟಾರ. ಲಸ ಕಂಡಿಡಿಯುವಂಥದ್ದು, ಮಸ ಕಂಡಿಡಿಯುವಂಥದ್ದು. ನೋಡಿ ಈ ಒಂದು ಬುಕ್ಸ್, ಎರಡು ಬುಕ್ಸ್ ಅಲ್ಲ, ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಎರಡು ಬುಕ್ಸ್ ಪ್ರೈಸ್ ಬಂದ್ಬಿಟ್ಟು 460 ಇರುತ್ತೆ. ನಮ್ಮ ವಿದ್ಯಾಶಾರದೆ ಬುಕ್ ಹೌಸ್ ವತಿಯಿಂದ ನೀವು ಪಡಿಬಹುದು. 460 ರೂಪೀಸ್ ಪೇ ಮಾಡಿ ನೀವು ಕಂಪ್ಲೀಟ್ ಅಡ್ರೆಸ್ ಅನ್ನ ಕೊಟ್ರೆ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಫ್ರೀ ಹೋಮ್ ಡೆಲಿವರಿ ಇರುತ್ತೆ, ಯಾವುದೇ ಒಂದು ಎಕ್ಸ್ಟ್ರಾ ಚಾರ್ಜ್ ಅಂತ ತಗೊಳ್ಳಲ್ಲ. ಇದು ಹೊಸದಾಗಿ ಬರುವಂತ ಒಂದು ಬುಕ್ಸ್ ನೋಡಿ. ಫ್ರೀ ಡೆಲಿವರಿ 120 ಮಾರ್ಕ್ಸ್ ಅನ್ನ ಯಾರ್ಯಾರು ಪಡಿಬೇಕು ಅಂತ ಅನ್ಕೊಂಡಿದ್ರಿ ಅವರು ಕಂಪಲ್ಸರಿ ಆಗಿ ಇದನ್ನ ಪಡಿಲೇಬೇಕು. ಇದು ಸಮಾಜ ವಿಜ್ಞಾನ, ಇದು ಗಣಿತ ವಿಜ್ಞಾನ. ಇದು ಇಷ್ಟು ಇವತ್ತಿನ ಒಂದು ಕ್ಲಾಸು. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲರಿಗೂ ಧನ್ಯವಾದಗಳು.